ಇದು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ. ರೈತರಿಗಾಗಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ರೈತರಿಗೆ ಅನುಕೂಲ ಆಗುವಂಥ ಹಲವಾರು ಕಾರ್ಯಕ್ರಮಗಳಾದಂತಹ ಇದು ಒಂದು ಕಾರ್ಯಕ್ರಮ. ಈಗ ರೈತರು ಈ ರಾಜ್ಯದಲ್ಲಿ ಅಥವಾ ದೇಶದಲ್ಲಿರ್ಬೋದು ತುಂಬ ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಈಗ ಬೆಂಬಲ ಬೆಲೆ ಇಲ್ಲದೆ ಹೋದ್ರೆ ಕಷ್ಟ ಇದೆ. ಏನು ಗಿಟ್ಟೋದಿಲ್ಲ, ಏನು ವ್ಯವಸಾಯ ನೀವೆಲ್ಲ ನೋಡ್ಬೇಕು. ರೈತರು ಇನ್ನು ಸ್ವಲ್ಪ ದಿವಸ ಹೋದ್ರೆ ಯಾರು ವ್ಯವಸಾಯ ಮಾಡೋರು ಯಾರು ಸಿಕ್ಕೋದಿಲ್ಲ. ಎಲ್ಲರೂ IT BTಗಳು ಅದು ಇದು ಅಂತ ಓದ್ತಾ ಇದ್ದಾರೆ. ರೈತರಿಗೆ ಇದು ಬೆಂಬಲ ಬೆಲೆ ಬಿಟ್ಟು ಇದರ ಎಲ್ಲ ರೀತಿಯಲ್ಲೂ ಕೂಡ ಸರ್ಕಾರಗಳು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರೈತರಿಗೆ ಅನುಕೂಲವಾಗುವಂಥ ಕಾನೂನುಗಳನ್ನು ರೂಪಿಸಬೇಕು. ಇದೇ ರೀತಿ ಹಲವಾರು ಬೆಂಬಲ ಬೆಲೆಗಳನ್ನು ಕೊಡಬೇಕು. ಇತ್ತೀಚೆಗೆ ತಾನೇ ಮಾವು ಬೆಂಬಲ ಬೆಲೆ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸೇರಿ ಕೊಟ್ಟಿದ್ದಾರೆ. ರೈತರಿಗೆ ಅನುಕೂಲ ಆಗಿದೆ. ಇವು ರಾಗಿ ಬೆಂಬಲ ಬೆಲೆ ಇರ್ಬೋದು, ಮುಂದೆ ಯಾವುದೇ ರೀತಿ ಸರ್ಕಾರಗಳಿರ್ಬೋದು, ವ್ಯವಸಾಯಕ್ಕೆ ಬೇಕಾದಂಥ ಯಂತ್ರೋಪಕರಣ ಇರ್ಬೋದು, ಎಲ್ಲಕ್ಕೂ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಈ ರೀತಿ ಮಾರ್ಜಿನ್ ಕೊಟ್ಟು ಸಬ್ಸಿಡಿ ಕೊಟ್ಟು ಬೆಂಬಲ ಬೆಲೆ ಕೊಟ್ಟು ಅವನ್ನ ವ್ಯವಸಾಯದಲ್ಲಿ ಉಳಿಸಿದ್ರೆ ಮಾತ್ರ ಊಟ ಸಿಗ್ತದೆ. ಇಲ್ಲ ಅಂತಂದ್ರೆ ಆಹಾರ ಸಿಗೋದಿಲ್ಲ. ಎಲ್ಲರೂ ಊಟನೇ ಮಾಡಬೇಕು, ಊಟ ಬೆಳಿಬೇಕಾದ್ರೆ ವ್ಯವಸಾಯ ರೈತರು ಕಷ್ಟಪಡಬೇಕು. ಊಟ ಇಲ್ಲ ಆಗೋದಿಲ್ಲ. ಆದ್ದರಿಂದ ಇದೇ ರೀತಿ ಇನ್ನು ಹಲವಾರು ಕಾರ್ಯಕ್ರಮ ರೂಪಿಸಿ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಈ ಕಾರ್ಯಕ್ರಮ ಮುಖಾಂತರ ನಾನು ವಿನಂತಿ ಮಾಡ್ತೇನೆ. ಈ ಕಾರ್ಯಕ್ರಮಕ್ಕೆ ಕರೆದು ನಮ್ಮನ್ನೆಲ್ಲ ಪತ್ರಕರ್ತರು ನೀವೆಲ್ಲ ಸೇರಿ ಇದೊಂದು ಉದ್ಘಾಟನೆ ಮಾಡಿಸೋದಕ್ಕೆ ನಾನು ನಮ್ಮ ಎಲ್ಲ ಇಲಾಖೆಯವರ ಅಧಿಕಾರಿಗಳಿಗೆ ಎಲ್ಲರಿಗೂ, ನಿಮಗೂ, ಪತ್ರಕರ್ತರಿಗೂ ಎಲ್ಲರಿಗೂ ವಂದಿಸಿ ಅಭಿನಂದಿಸಿ ನನ್ನ ಕಾರ್ಯಕ್ರಮ ಮುಗಿಸುತ್ತೇನೆ. ಬೆಂಬಲ ಬೆಲೆ ಅಂದರೆ ಯಾವಾಗ ರೈತರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆ ದರ ಸಿಗಲ್ವೋ ಆವಾಗ ಕೇಂದ್ರ ಸರ್ಕಾರದವರು ಒಂದು ನ್ಯಾಯಯುತ ಮೌಲ್ಯವನ್ನು ನಾವು ನೀಡಬೇಕು. ರೈತರ ಬೆಳೆದಿರೋ ಒಂದು ಕ್ರಾಪ್ಗೆ ಅಂತ ಅವರು ನಿಗದಿಪಡಿಸುವಂಥ ಬೆಲೆ ಇದು. ಈ ಸತಿ ಬೆಲೆ ಬಂದು ರಾಗಿಗೆ 4,886 ರೂಪಾಯಿ ನಿಗದಿಪಡಿಸಿದ್ದಾರೆ. ಅಂದರೆ ಲಾಸ್ಟ್ ಟೈಮು 4,290 ರೂಪಾಯಿ ಇತ್ತು. ಈ ಸತಿ 596 ರೂಪಾಯಿ ಹೆಚ್ಚಳ ಮಾಡಿ ಅದನ್ನು 4,886 ರೂಪಾಯಿ ಮಾಡಿದ್ದಾರೆ. ಆಮೇಲೆ ಈ ಸತಿ ಶ್ರೀನಿವಾಸಪುರದಲ್ಲಿ ತಾಲೂಕಿನಲ್ಲಿ 404 ಜನ ರೈತರಿಂದ ಒಟ್ಟು 7,743 ಕ್ವಿಂಟಲ್ ರಾಗಿ ಖರೀದಿಗೆ ಈಗಾಗಲೇ ನೋಂದಣಿ ಆಗಿರುತ್ತದೆ. ಯಾರು ರೈತರು ಬೆಳೆದಿರ್ತಾರೋ ಹಾಗೂ ನೋಂದಣಿ ಮಾಡ್ಕೊಂಡಿರ್ತಾರೋ ಅಂಥವರಿಂದ ನಾವು ರಾಗಿಯನ್ನು ನೇರವಾಗಿ ಯಾವುದೇ ದಳ್ಳಾಳಿ ಆಗ್ದಿರ, ಯಾವುದೇ ಒಂದು ಮಧ್ಯವರ್ತಿಗಳಾಗ್ದಿರ ಅಂಥವರಿಂದ ಒಳ್ಳೆ ಶುಚಿಯಾಗಿರುವಂಥ ರಾಗಿಯನ್ನು ನಾವು ಇದರಲ್ಲಿ ಈ ಯೋಜನೆಯಲ್ಲಿ ನಾವು ಖರೀದಿ ಮಾಡ್ತೀವಿ. ಹಾಗೂ ಈ ಚೀಲ ಎಲ್ಲ ನಮಗೆ ಕೇಂದ್ರ ಕಚೇರಿಯಿಂದಲೇ ಸರಬರಾಜು ಆಗೋದ್ರಿಂದ ಸ್ಟ್ಯಾಂಡರ್ಡೈಸ್ ಆಗಿ ನಾವು ಅದು ಪ್ರೊಸೀಜರ್ ಪ್ರಕಾರ ಏನು ಗೌರ್ಮೆಂಟ್ ನಾರ್ಮ್ಸ್ ಇದೆಯೋ FAQ ಇದು ಅದನ್ನೇ ನಾವು ಖರೀದಿ ಮಾಡಿ ಮತ್ತು ನಾವು ಅದನ್ನು LPD ಮುಖಾಂತರ ಇದು ನಮ್ಮ ಪಡಿತರ ವಿತರಣೆಗೆ ನಾವು ಅದನ್ನು ನೀಡ್ತಾ ಇರ್ತೀವಿ. ಈ ಒಂದು 2 ಮಾತನ್ನು ನಾನು ಹೇಳಿ ನಾನು ವಿಚಾರವನ್ನು ಮಾತನ್ನು ತಿಳಿಸಿದೆ. ರೈತರಿಗೆ ತಿಳುವಳಿಕೆ ಕೊಟ್ಟಿದ್ದರಿಂದ ಇನ್ನೂ ತುಂಬ ರೈತರು ಬರ್ತಾ ಇದ್ರು. ಇನ್ನು ನಮ್ಮ ಸಾರ್ ಅವರು ಏನು ರೈತರಿಗೆ ತಿಳುವಳಿಕೆ ಕೊಟ್ಟಿಲ್ಲ. ಇದು ಯಾವುದೇ ಸಂಘಟನೆ ಅವರು ರಾಷ್ಟ್ರ ಮತ್ತು ರಾಜ್ಯ MSP ಬೆಂಬಲ ಬೆಲೆ ಕೊಡಬೇಕಂದ್ರೆ ಮುಖಂಡರುಗಳು, ಎಲ್ಲ ರೈತರ ಮುಖಂಡರುಗಳು ಹೋರಾಟ ಮಾಡಿ ಈ MSP ಬೆಂಬಲ ಬೆಲೆಯನ್ನು ಜನ ಸರ್ಕಾರಗಳಿಂದ ಹೋರಾಟ ಮುಖಾಂತರ ಮಾಡಿಸ್ಕೊಂಡು ಬಂದಿರ್ತೀವಿ. ಆದರೆ ಇಲ್ಲಿ ನೋಡಿದ್ರೆ ಅಧಿಕಾರಿಗಳು ಸ್ವಲ್ಪ ದಿವ್ಯ ನಿರ್ಲಕ್ಷ್ಯದಿಂದ ರೈತರಿಗೆ ತಿಳುವಳಿಕೆ ಕೊಡೋದು ಸ್ವಲ್ಪ ಹಿಂದೆ ಅಂತ ನಾನು ಬರೆಸ್ತಾ ಇದ್ದೇನೆ. ಅದು ಸ್ವಲ್ಪ ಹಾಗೆ ಸ್ವಲ್ಪ ಪ್ರಚಾರ ಮಾಡಿದ್ದೇನೆ. ನೀವೇನು ಪತ್ರಕರ್ತರು ಮುಖ್ಯ, ನಾವು ಪತ್ರಕರ್ತರು ಹೋಗಿ ಇಲ್ಲಿ ಇದು ಮಾಡಿ ಮೆಸೇಜ್ ರೈತರಿಗೆ ಹೋಗ್ತೀವ, ಹಂಗೆ ಮುಖಂಡರು ರೈತರ ಮುಖಂಡರು ಕೂಡ ಮುಖ್ಯ. ಯಾವುದೇ ಸಂಘಟನೆ ಇಲ್ಲದೆ ಯಾವುದು ನಾವು ಪತ್ರಕರ್ತರು ಬರೋಕ್ಕಾಗಲ್ಲ. ಯಾಕಂದರೆ ರೈತರು ಅಲ್ಲಿ ಬೆಳೆಯುವ ರೈತರು ಹೋಗಿ ಹೋರಾಟಕ್ಕೆ ಇಳಿಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಒಂದು ರಾಗಿ ಬೆಳೆಯಬೇಕು ಅವತ್ತು ಕಷ್ಟ ಬಿಟ್ಟು ಲೇಬರ್ ಸಿಗಲ್ಲ. ಹೋರಾಟಕ್ಕೆ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ. ಸಂಘಟನೆ ಅವ್ರು ಯಾವತ್ತೂ ಆದರೂ ERC ಇದು ಮಾಡ್ಕೊಂಡು ಸಂಘಟನೆ ಇದ್ದರೆ ಮಾತ್ರ ಎಲ್ಲ ಸರ್ಕಾರಗಳು ನಡೆಯೋಕ್ಕೆ ಚಾನ್ಸ್ ಇರ್ತವೆ. ಈ ಬೆಂಬಲ ಬೆಲೆ ಮುಖಾಂತರ ಒಳ್ಳೆ ಗುಣಮಟ್ಟದ ರಾಗಿಯನ್ನು ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು ತಮ್ಮಲ್ಲಿ ವಿನಂತಿ. ಇನ್ನೊಂದು ಮಾತು, ಯಾವುದೇ ರೀತಿಯ ರಾಗಿ ಇದ್ದರೆ ಒಳ್ಳೆ ಗುಣಮಟ್ಟದ ರಾಗಿ ಖರೀದಿಸಬೇಕಂತ ತಮ್ಮಲ್ಲಿ ಕಡೆಗಳು ಮನವಿ.